ನಮಸ್ತೆ. ಮಳೆಗಾಲ ಬರ್ತಾ ಇದ್ದ ಹಾಗೆ ಸೊಳ್ಳೆಗಳಿಂದ ವಿವಿಧ ರೀತಿಯ ಜ್ವರಗಳೆಲ್ಲ ಕಾಣಿಸಿಕೊಳ್ತದೆ. ಅಂದರೆ ಮಲೇರಿಯಾ, ಡೆಂಗ್ಯೂ, ಚಿಕನ್ಗುನ್ಯಾ ಈ ಥರ. ಅದರಲ್ಲಿ ಕೂಡ ಈ ಡೆಂಗ್ಯೂ ಉಂಟಲ್ಲ, ಭಯಂಕರ ಡೇಂಜರ್, ನಮಗೆ ಪ್ರಾಣಕ್ಕೆ ಅಪಾಯ ಮಾಡ್ತದೆ. ಪಪ್ಪಾಯಿ ಎಲೆಯ ರಸ ಉಂಟಲ್ಲ, ಡೆಂಗ್ಯೂ ಜ್ವರ ಕಡಿಮೆ ಆಗಲಿಕ್ಕೆ ತುಂಬ ಸಹಕಾರಿ. ಹಾಗಾದರೆ ಇವತ್ತು ಪಪ್ಪಾಯಿ ಎಲೆಯಿಂದ ಯಾವುದೆಲ್ಲ ಪ್ರಯೋಜನ ಉಂಟು, ಹಾಗೆಯೇ ಮನೆಮದ್ದಾಗಿ ಹೇಗೆ ಅದನ್ನು ಉಪಯೋಗಿಸ್ತಾರೆ ಅಂತ ಹೇಳಿ ನೋಡುವ. ನಮ್ಮ ವಿಡಿಯೋ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸೈಡಲ್ಲಿರೋ ಲೈಕ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ, ನಾನು ಆಶಾ ಉಡುಪ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಪಪ್ಪಾಯಿ ನೋಡಲಿಕ್ಕೆ ಹೀಗಿರ್ತದೆ ನೋಡಿ. ಇದರಲ್ಲಿ ಒಂದು ಎಲೆಯಲ್ಲಿ 4-5 ಹೆಸರು ಉಂಟು. ಮತ್ತು ಇದು ಶೇಪ್ ಎಲ್ಲ ನೋಡಿ, ತುಂಬ ಚೆಂದ ಉಂಟು ನೋಡಲಿಕ್ಕೆ. ಇದರಲ್ಲಿ ವಿಟಮಿನ್ ಎ, ಸಿ, ಇ ಎಲ್ಲ ಹೇರಳವಾಗಿ ಉಂಟು. ಪಪ್ಪಾಯಿ ಹಣ್ಣನ್ನು ಹೆಚ್ಚಾಗಿ ಎಲ್ಲರೂ ಸೇವಿಸ್ತಾರೆ, ಯಾಕೆಂದರೆ ಅದರಲ್ಲಿ ವಿಟಮಿನ್ ಮತ್ತು ಪೋಷಕಾಂಶ ತುಂಬ ಉಂಟು. ಹಾಗೆಯೇ ಈ ಪಪ್ಪಾಯಿ ಎಲೆಯಲ್ಲಿ ಕೂಡ ಔಷಧಿ ಗುಣ ಹೇರಳವಾಗಿ ಉಂಟು. ಅದು ಹೇಗೆ ಅಂತೇಳಿ ಇವತ್ತು ನೋಡುವ. ಯಾವೆಲ್ಲ ರೋಗಕ್ಕೆ ಅದು ರಾಮಬಾಣ ಅಂತೇಳಿ ನಾನು ಇವತ್ತು ಹೇಳ್ತೇನೆ. ಮೊದಲಿಗೆ ಇದನ್ನು ಚೆನ್ನಾಗಿ ತೊಳೆದುಕೊಳ್ಳುವ. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಗುದ್ದಿಕೊಳ್ಬೇಕು, ಯಾಕಂದರೆ ಇದರದ್ದು ರಸ ತೆಗಿಲಿಕ್ಕೆ ಉಂಟು. ಔಷಧದಲ್ಲಿ ಹೆಚ್ಚಾಗಿ ಇದರ ರಸ ಮತ್ತು ಈ ಎಲೆಯನ್ನು ಒಣಗಿಸಿ ಪುಡಿ ಮಾಡಿ ಎಲ್ಲ ಯೂಸ್ ಮಾಡ್ತಾರೆ. ನೋಡಿ, ಇಷ್ಟು ರಸ ಬಂತು. ಡೆಂಗ್ಯೂ ಜ್ವರ ಬಂದವರಿಗೆ ಮೇನ್ ಪ್ರಾಬ್ಲಮ್ ಎಂತಂತ ಹೇಳಿದರೆ ಅವರದ್ದು ಬ್ಲಡ್ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗ್ತಾ ಹೋಗೋದು. ಈ ಪಪ್ಪಾಯಿ ರಸ ಉಂಟಲ್ಲ, ಈ ಬ್ಲಡ್ ಪ್ಲೇಟ್ಲೆಟ್ ಕೌಂಟ್ ಜಾಸ್ತಿ ಆಗಲಿಕ್ಕೆ ತುಂಬ ಸಹಕಾರಿ. ಹಾಗಾಗಿ ಜ್ವರ ಬಂದವರು ದಿವಸಕ್ಕೆ 2-3 ಸಲ ಈ ರಸವನ್ನು ಸೇವಿಸಿದರೆ ಬೇಗ ಕಡಿಮೆ ಆಗ್ತದೆ ಜ್ವರ. ಇದು ಪಪ್ಪಾಯಿ ಎಲೆಯದ್ದು ಟೇಸ್ಟ್ ಹೇಗೆ ಅಂತ ಹೇಳಿದರೆ ಅದು ಕಹಿ ಇರ್ತದೆ. ಅದು ಮಕ್ಕಳಿಗೆ ಕೊಡೋದಾದರೆ ಸ್ವಲ್ಪ ಜೇನುತುಪ್ಪವನ್ನು ಹೀಗೆ ಆ್ಯಡ್ ಮಾಡಿಕೊಂಡು ಕೊಟ್ಟರೆ ಆಯಿತು. ನೋಡಿ, ಈಗ ನಾವು 1 ಸ್ಪೂನ್ ತಗೊಳ್ಳೋದಾದರೆ 1 ಸ್ಪೂನಷ್ಟು ಪಪ್ಪಾಯಿ ರಸ, ಹಾಗೆ ಒಂದು ಸ್ಪೂನಷ್ಟು ಜೇನುತುಪ್ಪ ಹಾಕಿ ಕೊಡ್ಬೋದು ಮಕ್ಕಳಿಗೆ ಕೊಡುವಾಗ. ಪಪ್ಪಾಯಿ ರಸದಲ್ಲಿ ರಕ್ತ ಶುದ್ಧೀಕರಿಸೋ ಗುಣ ಕೂಡ ಉಂಟು. ಮತ್ತು ನಮ್ಮ ದೇಹದಲ್ಲಿ ಯಾವುದಾದ್ರೂ ವಿಷಕಾರಿ ಅಂಶ ಎಲ್ಲ ಇದ್ದರೆ ಅದನ್ನು ಹೊರ ಹಾಕ್ತದೆ. ಹಾಗೆ ನಮ್ಮ ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸ್ತದೆ. ಅಷ್ಟು ಪವರ್ ಉಂಟು ಇದಕ್ಕೆ. ಮತ್ತೊಂದು ಬೆನಿಫಿಟ್ ಏನಂತ ಹೇಳಿದರೆ, ಈ ಪಪ್ಪಾಯಿ ರಸ ಉಂಟಲ್ಲ, ನಮ್ಮ ಕೂದಲಿಗೆ ಹಾಕೋದ್ರಿಂದ ನಮ್ಮದು ಕೂದಲಿನ ಬುಡ ಕೂಡ ಸ್ಟ್ರಾಂಗ್ ಆಗ್ತದೆ. ಹಾಗೆ ಇದನ್ನು ತಲೆಗೆ ಹಾಕೋದ್ರಿಂದ ತಲೆ ಹುಟ್ಟಿನ ಸಮಸ್ಯೆ ಇರ್ಬೋದು, ಮತ್ತು ತುರಿಕೆ ಸಮಸ್ಯೆ ಎಲ್ಲ ನಿವಾರಣೆ ಆಗ್ತದೆ. ಪಪ್ಪಾಯಿ ರಸವನ್ನು ಡೈಲಿ ನಾವು ಸ್ವಲ್ಪ ಸ್ವಲ್ಪ ಕುಡಿತಾ ಹೋದರೆ ಅದು ಕ್ಯಾನ್ಸರ್ ಬರದಂತೆ ಕೂಡ ತಡೀತದೆ. ಪಪ್ಪಾಯಿ ಎಲೆಯ ಔಷಧೀಯ ಗುಣದ ಬಗ್ಗೆ ತಿಳಿದುಕೊಂಡ್ವಿ. ಹಾಗೆ ಅದು ಡೆಂಗ್ಯೂ ಜ್ವರಕ್ಕೆ ಹೇಗೆಲ್ಲ ಸಹಕಾರಿ ಅಂತ ಕೂಡ ನೋಡಿದ್ವಿ. ನಾವು ಹೀಗೆ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಸಿಗ್ತಾ ಇರ್ತೇವೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದ ಕೂಡಲೇ ನಿಮಗೆ ನಾವು ಹೊಸ ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರ್ತದೆ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು.